ಜಾತಿ ಜ್ವಾಲಾಮುಖಿ ಜೊತೆಗೆ ಈಗ ಮೀಸಲಾತಿ ಜಟಾಪಟಿಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಜಾತಿ ಗಣತಿ ಜೊತೆ ಮೀಸಲಾತಿ ಹೆಚ್ಚಳಕ್ಕೂ ಕೂಡ ಶಿಫಾರಸನ್ನು ಮಾಡಲಾಗಿದೆ. ಮೀಸಲಾತಿ 50%ಕ್ಕಿಂತಲೂ ಹೆಚ್ಚು ಮಾಡುವಂತಿಲ್ಲ. ಹೆಚ್ಚು ಮಾಡುವಂತಿಲ್ಲ. 50% ಜೊತೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಅಷ್ಟು ಮೀಸಲಾತಿ ಹೆಚ್ಚಳವನ್ನ ಮಾಡಿತ್ತು ಕೇಂದ್ರ ಸರ್ಕಾರ. ಉಳಿದಂತೆ ಮೀಸಲಾತಿ ನಿಗದಿ ಮಾಡುವಂತೆ ಇಲ್ಲ. ಮೀಸಲಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಒಟ್ಟಾರೆಯಾಗಿ 60% ಮೀಸಲಾತಿಗೆ ಅವಕಾಶ ಮಾತ್ರ ಇರುವಂತದ್ದು. ಕೇಂದ್ರದ ಮೀಸಲಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬಿಸಿಗೆ 27% ರಷ್ಟು ಮೀಸಲಾತಿಯನ್ನ ಕೊಡಲಾಗಿದೆ. ಇದರ ಜೊತೆಗೆ ಎಸ್ಸಿಗೆ 15%, ಎಸ್ಟಿಗೆ 7.5%, ಅದರ ಜೊತೆಗೆ EWSಗೆ 10% ಮೀಸಲಾತಿಯನ್ನ ಕೊಡಲಾಗ್ತಾ ಇದೆ. 60% ಮೀರಿ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಹಾಗೆ ನೋಡಕ್ ಹೋದ್ರೆ 70% ರಷ್ಟು ಏರಿಕೆ ಕಾಣ್ತಾ ಇದೆ. ಇದೀಗ 70ರಿಂದ 80% ರಷ್ಟು ಮಿತಿಯನ್ನ ಮೀರಿ ಹೋಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಯಾವ ಅಂಕಿ ಅಂಶಗಳ ಆಧಾರದ ಮೇಲೆ ಈ ರೀತಿಯಾದಂತಹ ಶಿಫಾರಸನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇನ್ನು ಮಾಮೂಲಿ ಇದ್ದವರಿಗೆ 50ರಿಂದ 60% ಮೀಸಲಾತಿ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಅಂದರೆ ಹೊಸದಾಗಿ ಈ ಒಂದು ತಿದ್ದುಪಡಿಯನ್ನ ಕೂಡ ತೆಗೆದುಕೊಂಡು ಬರಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಾರುತಿ ಪಾವಗಡ, ಲೈವ್ ಜಾಯ್ನ್ ಆಗಿದ್ದಾರೆ. ಎಸೇನು ಮಾರುತಿ, ಯಾವ ಒಂದು ಅಂಕಿ ಅಂಶಗಳ ಆಧಾರದ ಮೇಲೆ ಈಗ ಇಷ್ಟು ಪರ್ಸೆಂಟ್, ಅಂದರೆ ಈ ಹಿಂದೆ ಕೇಂದ್ರ ಸರ್ಕಾರ ಹೇಳಿತ್ತು 50ರಿಂದ 60% ಏರಿಕೆ, ಅದು ಕೂಡ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ ಅಂತ ಹೇಳಿ. ಈಗ 70ರಿಂದ 80% ಏರಿಕೆ ಆಗ್ಬಿಡುತ್ತೆ ಇನ್ ಕೇಸ್ ಮೀಸಲಾತಿ ಏರಿಕೆ ಮಾಡಿಬಿಟ್ರೆ. ಸೊ ಯಾವ ಅಂಕಿ ಅಂಶ ಆಧಾರದ ಮೇಲೆ ಈ ಒಂದು ನಿರ್ಧಾರಕ್ಕೆ ಶಿಫಾರಸನ್ನು ಮಾಡಲಾಗಿದೆ ಅಂತ ಹೇಳಿ? ರಮ್ಯಾ, ನಾವು ಸಂವಿಧಾನವನ್ನು ಅಳವಡಿಕೆ ಮಾಡಿಕೊಂಡ ದಿನದಿಂದಲೂ ಕೂಡ ದೇಶದಲ್ಲಿ 50% ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು 2ನೇ ಅವಧಿಗೆ ದೇಶದ ಪ್ರಧಾನಿ ಆದ ಬಳಿಕ EWC ರಿಸರ್ವೇಷನ್ ಅಂತ ತಂದರು. ಅಂದರೆ ಪ್ರಬಲ ಸಮುದಾಯಗಳಲ್ಲಿ ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅಂಥವ್ರಿಗೆ ಕೊಡುವಂತಹ ಒಂದು ಮೀಸಲಾತಿ, ಇದು ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಒಂದು ರೀತಿಯಲ್ಲಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಜಾರಿ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಹೀಗಾಗಿ ಆ ಮೀಸಲಾತಿ ಏನು 50% ಮೀಸಲಾತಿ ಇರಬೇಕು ಅಂತ ಸಂವಿಧಾನದ ಅಡಿಯಲ್ಲಿ ನಮಗೆ ಒಂದು ಚೌಕಟ್ಟಿತ್ತು. ಆ ಚೌಕಟ್ಟು 50ರಿಂದ 60ರವರೆಗೂ ಕೂಡ ವಿಸ್ತಾರವನ್ನು ಮಾಡಿತ್ತು. ಇನ್ನು 40% ಅದರ್ಸ್ ಅಂತ, ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥವ್ರಿಗೆ 40% ಅಂತ ಮೀಸಲಾತಿಯನ್ನು ಜನರಲ್ ಕ್ಯಾಟಗರಿಗೆ ಎಲ್ಲ ಸಮುದಾಯಗಳಿಗೆ, ಅಂದರೆ SC, ST, OBC ಬೇರೆ ಬೇರೆ ಸಮುದಾಯಗಳನ್ನು ಸೇರಿಸ್ಕೊಂಡು 60% ಮೀಸಲಾತಿ, ಉಳಿದಿದ್ದು ಜನರಲ್ ಮೀಸಲಾತಿ ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನು ಆಗ್ತಾಯಿದ್ರು. ಈಗ ರಾಜ್ಯದಲ್ಲಿ ಹಾಗಾದರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಮೀಸಲಾತಿ ಈಗ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅದು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ, ಅಂದರೆ ಪ್ರಬಲ ಸಮುದಾಯಗಳಲ್ಲಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅಂಥವ್ರಿಗೆ ಕೊಡುವಂತಹ 10% ಮೀಸಲಾತಿಯನ್ನು ಹೊರತುಪಡಿಸಿದ್ರೆ, ಇನ್ನು ಇರುವಂತಹ ಮೀಸಲಾತಿಯಲ್ಲಿ 50%ಅನ್ನು ದಲಿತರಿಗೆ 27% OBC ಮೀಸಲಾತಿ ಅನ್ನುವಂಥದ್ದನ್ನು ಕನ್ಫರ್ಮ್ ಆಗಿ ತೆಗಿತಾಯಿದ್ರು. ಅದರ ಒಳಗಡೆ ಬರುವಂತಹ 2A, 3A, 3B ಅದರಲ್ಲಿ SCಗೆ 15%, STಗೆ 7.5%, ಈ ರೀತಿಯಾಗಿ 50%ಅನ್ನು ವಿಂಗಡಣೆ ಮಾಡುವಂಥ ಒಂದು ಕೆಲಸ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ಮಾಡಿದ್ವು. ಅದೇ ನಿಯಮ ಕರ್ನಾಟಕದಲ್ಲೂ ಕೂಡ ಇದೆ. ಅದರ ಜೊತೆಗೆ
ಕೇಂದ್ರ ಸರ್ಕಾರ ಕೊನೆಯ 4 ವರ್ಷಗಳ ಹಿಂದೆ ಮಾಡಿದಂತಹ ಮಹತ್ವದ ಆದೇಶ. ಅಂದರೆ ಪ್ರಬಲ ಸಮುದಾಯಗಳಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದಿರುವಂಥವ್ರಿಗೆ ಅನ್ವಯ ಆಗುವಂತಹ ಮೀಸಲಾತಿ, ಇದು ಇಡೀ ದೇಶಕ್ಕೆ ಅನ್ವಯ ಆಗುವಂಥ ಒಂದು ರೀತಿಯಲ್ಲಿ ತಿದ್ದುಪಡಿ ಕಾಯ್ದೆಯನ್ನು ತಂದು ಸೇರಿಸಿದ್ರು. ಅದನ್ನು ಸೇರಿಸ್ಕೊಂಡು 60% ಮೀಸಲಾತಿ ಮೀರಬಾರ್ದು ಅನ್ನುವಂಥ ಒಂದು ನಿಯಮವನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲೂ ಕೂಡ ಅದು ಅಪ್ಲೈ ಆಗ್ತಾ ಇತ್ತು. ಈಗ ಈ ರಿಪೋರ್ಟನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದರ ಮುಖೇನ ಮುಂದಿನ ದಿನಗಳಲ್ಲಿ ಈಗೇನು 60% ಮೀಸಲಾತಿ ಇದೆ, ಇದು ಇನ್ನಷ್ಟು ವಿಸ್ತಾರ ಆಗ್ಬೋದು, ಅದು ಇನ್ನಷ್ಟು ಹೆಚ್ಚಳ ಆಗ್ಬೋದು. ಈಗ ಜಯಪ್ರಕಾಶ್ ಹೆಗಡೆ ಹಾಗೂ ಕಾಂತರಾಜ್ ವರದಿ ಶಿಫಾರಸುಗಳನ್ನು ನಾವು ನೋಡಿದ್ದೆ ಆದರೆ ಬಹುತೇಕ ಎಲ್ಲ ಸಮುದಾಯಗಳಿಗೂ ಕೂಡ ಮೀಸಲಾತಿಯನ್ನು ವಿಸ್ತಾರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇರುವಂತಹ ಮೀಸಲಾತಿಯನ್ನು ಕನಿಷ್ಠ 1-2% ಏರಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ EWS ಮೀಸಲಾತಿಯನ್ನು ಹೊರತುಪಡಿಸಿ ಯಾವ ಸಮುದಾಯಗಳು ಬಹಳಷ್ಟು ಇನ್ನೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೋ ಅಂಥವ್ರಿಗೆ ಮೀಸಲಾತಿ ಏರಿಕೆ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಈಗ ದಲಿತ SCಗೆ 15% ಇತ್ತು, ಅದಿನ್ನೂ ಕೂಡ ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸು ಮಾಡಿದಂತೆ ಕಾಣಿಸ್ತಾ ಇದೆ. ಅದೇ ರೀತಿ ST ಅವ್ರಿಗೆ 7.5% ಇತ್ತು, ಅದು ಕೂಡ ಇನ್ನೂ ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಜೊತೆಗೆ OBC ಅಡಿಯಲ್ಲಿ ಬರುವಂತಹ ಸುಮಾರು 150ಕ್ಕೂ ಅಧಿಕ ಸಮುದಾಯಗಳೇನಿದ್ದಾವೆ, ಇದಕ್ಕೆ ಕೊಡ್ತಿದ್ದಂತಹ 27% ಮೀಸಲಾತಿಯನ್ನು ಇನ್ನೂ ಕೂಡ ಹೆಚ್ಚಳ ಮಾಡುವಂಥ ಒಂದು ಶಿಫಾರಸು ಆಗಿದೆ. ಹೀಗಾಗಿ ಒಟ್ಟಾರೆ ಇದು ಅನ್ವಯ ಆಗಿದ್ದೇ ಆದರೆ, ಈ ರಿಪೋರ್ಟನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದೆ ಆದರೆ ಬಹುತೇಕ ಈಗೇನು 60% ಮೀಸಲಾತಿ ಇದೆ, ಇದು 70 ಕೂಡ ದಾಟುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.